ಮುಂಬೈನಲ್ಲಿದ್ಯಾ ಸಂಗೀತ ನುಡಿಸುವ ರಸ್ತೆ? ವೈರಲ್ ವಿಡಿಯೋದ ಅಸಲಿಯತ್ತೇನು? ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ ಲೋಕಾರ್ಪಣೆ. ಜೈ ಹೋ ಹಾಡು ನುಡಿಸುತ್ತೆ ಹೊಸ ರಸ್ತೆ. ಮನೋರಂಜನೆಯ ಜೊತೆಗೆ ರಸ್ತೆ ಸುರಕ್ಷತೆಯನ್ನ ಉತ್ತೇಜಿಸಲು ಮಹತ್ವದ ಕ್ರಮ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾಹನಗಳು ಸಂಚರಿಸುವಾಗ ಜೈ ಹೋ ಸಂಗೀತ ನುಡಿಸುವ ರಸ್ತೆಯೊಂದರ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಸಾಕಷ್ಟು ಮಂದಿ ಇದು ಎಐ ಜನರೇಟೆಡ್ ವಿಡಿಯೋ ಅಂತಾನೆ ನಂಬಿದ್ದರು. ನೀವು ಕೂಡ ಹಾಗೇನೆ ಅಂದ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ಇದು ಭಾರತದ ಮೊದಲ ಮ್ಯೂಸಿಕಲ್ ರೋಡ್. ಹೌದು, ವಾಹನಗಳ ವೇಗವನ್ನು ನಿಯಂತ್ರಿಸಲು ಮತ್ತು ಚಾಲಕರಿಗೆ ಎಚ್ಚರಿಕೆ ನೀಡಿ ರಸ್ತೆ ಸುರಕ್ಷತೆಯನ್ನು ಉತ್ತೇಜಿಸುವ ಸಲುವಾಗಿ ಮುಂಬೈನಲ್ಲಿ ಹೊಸ ಅತ್ಯಾಧುನಿಕ ಸಂಗೀತ ಮಾರ್ಗ ಉದ್ಘಾಟನೆಗೊಂಡಿದ್ದು ಮಹತ್ತರ ಮೈಲಿಗಲ್ಲು ಸಾಧಿಸಿದೆ. ಮುಂಬೈನ ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆಯಲ್ಲಿ ದೇಶದ ಮೊದಲ ಮ್ಯೂಸಿಕಲ್ ರೋಡ್ ಅನ್ನು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಮೂಲಕ ಇನ್ಮುಂದೆ ವಾಣಿಜ್ಯ ರಾಜಧಾನಿ ಮುಂಬೈ ರಸ್ತೆಗಳು ವಾಹನಗಳ ವೇಗ ಮಾತ್ರವಲ್ಲದೆ ಸಂಗೀತದ ಮಧುರ ಧ್ವನಿಯನ್ನು ಸಹ ಆಲಿಸಲಿವೆ. ಈ ರಸ್ತೆಯ ಮೇಲೆ ವಾಹನ ಚಲಾಯಿಸಿದ ತಕ್ಷಣ ಸ್ಲಮ್ ಡಾಗ್ ಮಿಲಿಯನೇರ್ನ ಆಸ್ಕರ್ ಪ್ರಶಸ್ತಿ ವಿಜೇತ ಜೈ ಹೋ ಹಾಡು ಕೇಳುತ್ತದೆ. ಈ ಯೋಜನೆ ಬರೀ ಮನೋರಂಜನೆ ಮಾತ್ರವಲ್ಲದೆ ರಸ್ತೆ ಸುರಕ್ಷತೆಯನ್ನು ಉತ್ತೇಜಿಸುವ ಮಹತ್ವದ ಗುರಿಯನ್ನ ಹೊಂದಿದೆ. ಸಂಗೀತವನ್ನ ಸ್ಪಷ್ಟವಾಗಿ ಕೇಳಲು ಚಾಲಕನು ಗಂಟೆಗೆ 60ರಿಂದ 80 ಕಿಲೋಮೀಟರ್ ವೇಗ ಕಾಯ್ದುಕೊಳ್ಳಬೇಕು. ವೇಗ ಕಡಿಮೆ ಅಥವಾ ಹೆಚ್ಚಿದರೆ ಸಂಗೀತ ವಿರೂಪಗೊಳ್ಳುತ್ತದೆ. ಇದು ಚಾಲಕರು ನಿಗದಿತ ವೇಗ ಮಿತಿಯನ್ನು ಅನುಸರಿಸಲು ಪ್ರೋತ್ಸಾಹಿಸುತ್ತದೆ. ಇದು ವಿಶ್ವದ 5ನೇ ಮತ್ತು ಭಾರತದ ಮೊದಲ ಮ್ಯೂಸಿಕಲ್ ರಸ್ತೆಯಾಗಿದೆ ಎಂದು ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ತಿಳಿಸಿದೆ. ನಾರಿಮನ್ ಪಾಯಿಂಟ್ನಿಂದ ವರ್ಲಿಯವರೆಗಿನ ಸಂಗೀತ ಮಾರ್ಗದಲ್ಲಿ ವಾಹನಗಳು ಗಂಟೆಗೆ 60ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಈ ಪಟ್ಟಿಗಳ ಮೇಲೆ ಹಾದು ಹೋದಾಗ ಚಕ್ರಗಳ ಘರ್ಷಣೆಯಿಂದ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ಪ್ರಯಾಣಿಕರಿಗೆ ಹಾಡನ್ನ ಕೇಳಲು ಅನುವು ಮಾಡಿಕೊಡುತ್ತದೆ ಎಂದು ಬಿಎಂಸಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈವರೆಗೆ ಕೇವಲ ಹಂಗೇರಿ, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಮಾತ್ರ ಇದ್ದ ಈ ಪರಿಕಲ್ಪನೆಯನ್ನು ಈಗ ಭಾರತದಲ್ಲೂ ಬಳಸಿಕೊಂಡು ಸುಸ್ಥಿರ ರಸ್ತೆಯನ್ನು ನಿರ್ಮಿಸಲಾಗಿದೆ. ವಾಹನ ಚಾಲಕರನ್ನ ಎಚ್ಚರಿಸಲು ಮತ್ತು ಅನುಭವಕ್ಕೆ ಅಗತ್ಯವಿರುವ ವೇಗದ ಬಗ್ಗೆ ಅವರಿಗೆ ತಿಳಿಸಲು ಸಂಗೀತ ಮಾರ್ಗದ ಮೊದಲು 500 ಮೀಟರ್, 100 ಮೀಟರ್ ಮತ್ತು 60 ಮೀಟರ್ಗಳಲ್ಲಿ ಸೈನ್ ಬೋರ್ಡ್ಗಳನ್ನು ಇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಈ ಪರಿಕಲ್ಪನೆಯು ಹಂಗೇರಿಯನ್ ತಂತ್ರಜ್ಞಾನವನ್ನು ಆಧರಿಸಿದೆ. ಭವಿಷ್ಯದಲ್ಲಿಯೂ ಸಂಗೀತ ಮಾರ್ಗದ ಪರಿಕಲ್ಪನೆಯನ್ನು ಕಾರ್ಯಗತಗೊಳಿಸುವುದು ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮುಂಬೈ ಮತ್ತು ನಾಗ್ಪುರವನ್ನು ಸಂಪರ್ಕಿಸುವ ಸಮೃದ್ಧಿ ಎಕ್ಸ್‌ಪ್ರೆಸ್ ವೇಯಲ್ಲಿ ಇದನ್ನು ಪ್ರಾಯೋಗಿಕ ಆಧಾರದ ಮೇಲೆ ಜಾರಿಗೆ ತರಲು ಸಲಹೆ ನೀಡಿದ್ದಾರೆ.